ನಮಸ್ತೆ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮೊದಲನ ಕಾಲದಲ್ಲಿ ಹೆಣ್ಣು ಅಂತ ಹೇಳಿದ್ರೆ ಮನೆಯಲ್ಲೇ ಇರಬೇಕು ಅಂತಿತ್ತು. ಇವನ್ ಎಜುಕೇಶನ್ ಮಾಡ್ಲಿಕ್ಕೂ ಕಲಿಸ್ತಾ ಇರಲಿಲ್ಲ. ಅದರಲ್ಲೂ ಕೂಡ ಮದುವೆ ಆಯಿತು ಅಂತ ಹೇಳಿದ್ರೆ ಅಲ್ಲಿಗೆ ಮುಗೀತು. ಮಕ್ಕಳನ್ನ ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಮನೇಲೇ ಇರಬೇಕಿತ್ತು. ಆದರೆ ಇವತ್ತಿನ ಜನರೇಷನ್ ಚೇಂಜ್ ಆಗಿದೆ. ಇವತ್ತು ಹಾಗಿಲ್ಲ. ಹೆಣ್ಮಕ್ಳು ಪ್ರತಿಯೊಂದು ಫೀಲ್ಡಲ್ಲಿ ಕೂಡ ಬೆಳೀತಿದ್ದಾರೆ. ಗಂಡು ಮಕ್ಕಳಿಗೆ ಸರಿಸಮವಾಗಿ ಅವರು ಕೂಡ ಇವತ್ತು ಪೈಪೋಟಿ ಕೊಡ್ತಾ ಅವರು ತುಂಬ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಡಿಯರ್ ಲೈಫಲ್ಲಿ ಕೂಡ ತುಂಬ ಹೆಣ್ಮಕ್ಳು ಇವತ್ತು ಡಿಯರ್ ಲೈಫಿಂದ ಅರ್ನ್ ಮಾಡಿಕೊಂಡು ಒಳ್ಳೆ ಜೀವನ ಸಾಗಿಸ್ಕೊಂಡು ಅವರ ಕನಸುಗಳನ್ನು ಈಡೇರಿಸಿಕೊಂಡು ತುಂಬ ಮಂದಿ ಇವತ್ತು ಮಾದರಿಯಾಗಿ ಬದುಕ್ತಾ ಇದ್ದಾರೆ. ಅದರಲ್ಲಿ ಒಬ್ಬರನ್ನು ನಾನು ಇವತ್ತು ನಿಮಗೆ ಇಂಟ್ರೊಡ್ಯೂಸ್ ಮಾಡಲಿಕ್ಕಿದ್ದೇನೆ. ಯಾರು ಅವ್ರ ಲೈಫಲ್ಲಿ ತುಂಬ ಚಾಲೆಂಜಸ್ಗಳನ್ನು ಫೇಸ್ ಮಾಡಿದರೂ ಕೂಡ ಸಾಧನೆ ಮಾಡಬೇಕು ಏನಾದರೂ ಅಂತ ಹೇಳುವ ಛಲದಿಂದ, ಹಠದಿಂದ ಇವತ್ತು ಅವ್ರ ಲೈಫಲ್ಲಿ ತನ್ನ ಪ್ರತಿಯೊಂದು ಕನಸುಗಳನ್ನು ಕೂಡ ಅಚೀವ್ ಮಾಡ್ತಾ ಬೆಳೀತಾ ಇದ್ದಾರೆ. ನಮ್ಮ ಜೊತೆಲಿದ್ದಾರೆ ಶಿಲ್ಪಾ ಮೇಡಮ್ ಹುಬ್ಬಳ್ಳಿಯಿಂದ. ಅವ್ರ ಲೈಫಲ್ಲಿ ರೀಸೆಂಟ್ಲಿ ಅತ್ಯಂತ ದೊಡ್ಡ ಒಂದು ಕನಸನ್ನು ಅಚೀವ್ ಮಾಡ್ಕೊಂಡಿದ್ದಾರೆ. ಬನ್ನಿ ನಾವು ಕೇಳುವ ಶಿಲ್ಪಾ ಮೇಡಮ್ ಇಂದ ಅವ್ರ ಲೈಫಲ್ಲಿ ಅಂಥದ್ದು ಏನು ಅಚೀವ್ ಮಾಡಿದ್ರು ಆ್ಯಂಡ್ ಅದರಿಂದ ಅವ್ರು ಇವತ್ತು ಏನು ಫೀಲ್ ಮಾಡ್ತಿದ್ದಾರೆ ಆ್ಯಂಡ್ ಡಿಯರ್ ಲೈಫ್ ಅವರಿಗೆ ಸಪೋರ್ಟ್ ಮಾಡಿದ್ರು, ಇದನ್ನ ಅವ್ರ ಹತ್ರನೇ ಕೇಳುವ. ಮೇಡಮ್ ನಮಸ್ತೆ. ನಮಸ್ಕಾರಗಳು ಎಲ್ಲರಿಗೂ ಕೂಡ. ಮೇಡಮ್ ಸ್ವಲ್ಪ ನಿಮ್ಮ ಬಗ್ಗೆ ಹೇಳಿ. ನೀವು ಯಾವ ಊರು ನಿಮ್ಮದು? ನಿಮ್ಮ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಸ್ವಲ್ಪ ಹೇಳಿ. ನಮಸ್ಕಾರಗಳು ಎಲ್ಲರಿಗೂ ಕೂಡ. ನನ್ನ ಹೆಸರು ಶಿಲ್ಪಾ ಅಂಥೇಳಿ, ನಾನು ಹುಬ್ಬಳ್ಳಿಯಿಂದ ಮಾತಾಡ್ತಾ ಇರೋದು. ನನ್ನ ಮಕ್ಕಳು ಇಬ್ಬರಿದ್ದಾರೆ. ನಮ್ಮ ಹಸ್ಬೆಂಡ್ ತೀರ್ಕೊಂಡು 4 ವರ್ಷ ಆಯಿತು. ಜೀವನದಲ್ಲಿ ಕುಗ್ಗು ಹೋಗಿದ್ದೆ. ಹಸ್ಬೆಂಡ್ ತೀರ್ಕೊಂಡ್ಮೇಲೆ ಜೀವನನೇ ಮುಗೀತು ಅಂತ ಅಂದ್ಕೊಂಡವಳು. ಆದರೆ ಮಕ್ಕಳಿದ್ದಾರೆ, ಅವರನ್ನು ಏನಾದರೂ ಫ್ಯೂಚರಲ್ಲಿ ಬೆಳೆಸಬೇಕು ಮಕ್ಕಳನ್ನ, ಅದನ್ನಾದರೂ ನಾನು ಮುಂದೆ ತೊಗೊಂಡು ಹೋಗಬೇಕು ಅನ್ನೋದಕ್ಕೆ ನನ್ನ ಹಸ್ಬೆಂಡು ಅವಾಗ ಆಕಳದ್ದು ನಡೆಸ್ತಾ ಇದ್ದರು. ಅದೇ ಆಕಳದ್ದನ್ನೇ ಹಾಲು ಸೇಲ್ ಮಾಡ್ತಾ ಅದರಿಂದ ಜೀವನ ನಡೆಸ್ತಾ ಹೊಂಟಿದ್ದೆ. ಆದರೂ ಮುಂದೆ ಏನಾದರೂ ಬದಲಾವಣೆ ತರಬೇಕಂತ ಅಂದಾಗ ನನಗೆ ಒಂದು ಪ್ಲಾಟ್ಫಾರ್ಮ್ ಸಿಕ್ತು. ಅದು ಒಬ್ಬರು ಅಜ್ಜ ಅವರ ಕಡೆಯಿಂದ ಡಿಯರ್ ಲೈಫ್ ಅಂತ ಹೇಳಿ. ಓಕೆ, ಸೊ ಒಬ್ರು ಅಜ್ಜನ ಮುಖಾಂತರ ನಿಮಗೆ ಡಿಯರ್ ಲೈಫಿಗೆ ನೀವು ಜಾಯಿನ್ ಆದ್ರಿ. ಓಕೆ ಮೇಡಮ್, ನೀವು ಡಿಯರ್ ಲೈಫಿಗೆ ಜಾಯಿನ್ ಆದ ನಂತರ ಯಾಕೋಸ್ಕರ ನೀವು ಡಿಯರ್ ಲೈಫಿಗೆ ಜಾಯಿನ್ ಆದ್ರಿ? ಮತ್ತೆ ಜಾಯಿನ್ ಆದ ನಂತರ ನಿಮ್ಗೆ ಡಿಯರ್ ಲೈಫಿಂದ ಅಂತದ್ದು ಏನು ಬದಲಾವಣೆಗಳಾಯ್ತು ನಿಮ್ಮ ಲೈಫಲ್ಲಿ? ಸರ್, ಬದಲಾವಣೆ ಅಂದರೆ ಡಿಯರ್ ಲೈಫಿಗೆ ಜಾಯಿನ್ ಆಗಿದ್ದೆ. ನಮ್ಮ ಅತ್ತೆಯವ್ರಿಗೆ ಶುಗರ್ ಇತ್ತು. ಶುಗರ್ ಪ್ರಾಬ್ಲಮಿಗೆ ಅಂಥೇಳಿ ಅಜ್ಜ ಅವರು ಯಲ್ಲಪ್ಪ ಸರ್ ಅಂತ ಹೇಳಿ ಕರ್ಕೊಂಡ್ಬಂದಿದ್ರು. ಅವರು ನಮಗೆ ಶುಗರ್ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟರು. ಆಮೇಲೆ ಅವರು ತಿಳಿಸಿದ್ರು, ಈ ರೀತಿನೂ ಹೆಣ್ಮಕ್ಳು ಇದನ್ನು ಮಾಡಿದರೆ ಮುಂದೆ ಒಂದು ಫ್ಯೂಚರಲ್ಲಿ ಇನ್ಕಮ್ ಮಾಡ್ಕೊಳ್ಬೋದು ಮೇಡಮ್, ನಿಮ್ಮ ಮಕ್ಕಳದು ಫ್ಯೂಚರ್ ಕೂಡ ಆಗುತ್ತೆ ಅನ್ನೋದ್ರ ಬಗ್ಗೆ ತೋರಿಸಿದ್ರು. ಆಮೇಲೆ ಫ್ಯಾಮಿಲಿ ಸೆಕ್ಯೂರ್ ಆಗುತ್ತೆ, ಈ ಸಿಸ್ಟಮಲ್ಲಿ ನೀವು ಕಲಿತಾ ಮಾಡ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸಿದ್ರು. ಅದಕ್ಕೆ ಇದು ಡಿಯರ್ ಲೈಫ್ ಮಾಡಬೇಕು ಅಂತ ನನಗೂ ಇದನ್ನಾಯಿತು. ಆಮೇಲೆ ನಮ್ಮ ಅಜ್ಜಿಯವ್ರಿಗೆ ಶುಗರ್ ಕೂಡ ನಾರ್ಮಲಿ ಆಗ್ತಾ ಬಂತು, ಕಮ್ಮಿ ಆಯಿತು. ಮತ್ತು ಶುಗರ್ಗೆ ಅಂಥೇಳಿ ಡಿಯರ್ ಲೈಫಿಂದನೇ ಪ್ರಾಡಕ್ಟ್ ಯೂಸ್ ಮಾಡ್ತಾ ಬಂದ್ವಿ. ಅದಕ್ಕೆ ಇದನ್ನು ಕಂಟಿನ್ಯೂ ಮಾಡ್ತಾ ಬಂದ್ವಿ. ಮತ್ತೆ ಈ ಡಿಯರ್ ಲೈಫಿಗೆ ಜಾಯಿನ್ ಆದ ನಂತರ ನೀವು ಡಿಯರ್ ಲೈಫಿಂದ ವರ್ಕ್ ಮಾಡ್ತಿದ್ದೀರಿ, ಮುಂದೆ ಹೋಗ್ತಿದ್ದೀರಾ. ಈ 3-4 ವರ್ಷದಲ್ಲಿ ನಿಮಗೆ ಡಿಯರ್ ಲೈಫಿಂದ ಅಂಥದ್ದು ಏನು ಬದಲಾವಣೆ ಆಯಿತು? ಅಂಥದ್ದು ಏನೇನೋ ಸಿಕ್ಕಿತ್ತು ನಿಮಗೆ ಡಿಯರ್ ಲೈಫಿಂದ? ಎಸ್ ಸರ್, ನಾನು ಡಿಯರ್ ಲೈಫಿಂದ ತುಂಬ ಕಲಿಯೋಕ್ಕೆ ಸಿಕ್ತೆ ಸರ್. ಆಮೇಲೆ ಇಲ್ಲಿ ಪ್ರತಿಯೊಬ್ಬರು ಸರ್ ಡಿಯರ್ ಲೈಫಲ್ಲಿ ನೋಡ್ಬೋದಾದರೆ, ನಾನು ಎಷ್ಟೋ ಜನದ ಹೆಣ್ಮಕ್ಳದ ಬಗ್ಗೆ ಮಾತಾಡಿದಾಗ ಕೇಳಿದಾಗ ಹೇಳ್ತಾರೆ ಸರ್, ನಮ್ಮಿಂದೇನೋ ಆಗಲ್ಲ ಅಂತಾರೆ ಸರ್. ಆಮೇಲೆ ಯಾವುದೇ ರೀತಿ ಹೆಣ್ಮಕ್ಳಿಗೆ ಸಪೋರ್ಟ್ ಇಲ್ಲ ಸರ್ ಹೊರಗಡೆದ್ದೆಲ್ಲ ನೋಡಿದಾಗ. ಆ ಸಪೋರ್ಟು ಡಿಯರ್ ಲೈಫಲ್ಲಿ ತುಂಬ ಇದೆ ಸರ್. ಆಮೇಲೆ ಸಪೋರ್ಟಲ್ಲಿ ಒಂದು ಬ್ರದರ್ ಥರ ಆಗಿರ್ಬೋದು, ಸಿಸ್ಟರ್ ಥರ ಆಗಿದ್ದರು, ಪ್ರತಿಯೊಬ್ಬರು ಕೋಆರ್ಡಿನೇಷನಲ್ಲಿ ನಾವು ಬೆಳಿಬೋದು ಸರ್. ಅಂಥ ಸಪೋರ್ಟ್ ಡಿಯರ್ ಲೈಫ್ ಕೊಟ್ಟಿದೆ ಸರ್. ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗೋಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ ಸರ್. ಅದಕ್ಕಾಗಿ ನಾನು ಡಿಯರ್ ಲೈಫನ್ನೇ ಮಾಡಬೇಕಂತ ಡಿಸೈಡ್ ಮಾಡಿದೆ ಸರ್. ಆಮೇಲೆ ಇಲ್ಲಿ ಅಂಥ ಸಪೋರ್ಟು ಹೊರಗಡೆ ಎಲ್ಲೂ ಇಲ್ಲ ಸರ್. ಮತ್ತು ನನಗೆ ಬದಲಾವಣೆ ಕೂಡ ತಂದು ಕೊಡ್ತು ಸರ್ ನನ್ನ ಜೀವನದಲ್ಲಿ. ನಾನು ಕುಗ್ಗು ಹೋದವಳು ಸರ್, ಏನೂ ಆಗಲ್ಲ ನನ್ನಿಂದ ಅಂತ ಮನೆಯಲ್ಲೇ ಇದ್ದಿದ್ರೆ ನಾನು ಏನೂ ಒಂದು ಕೂಡ ಆಗೋಕ್ಕೂ ಆಗ್ತಿರ್ಲಿಲ್ಲ, ಈ ಇನ್ಕಮ್ ಕೂಡ ಅಚೀವ್ಮೆಂಟ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ ಸರ್. ಆದರೆ ಅದನ್ನು ಬದಲಾವಣೆ ತಂದಾಗೆ ನೋಡಿದಾಗೆ ನನಗೆ ಒಂದು ಪುನರ್ಜನ್ಮನೇ ಕೊಟ್ಟಿದ್ದು ಡಿಯರ್ ಲೈಫ್ ಹೇಳ್ಬೋದು ಸರ್. ಗ್ರೇಟ್ ಮೇಡಮ್, ಗ್ರೇಟ್. ರಿಯಲಿ ನಾನು ನಿಮ್ಮನ್ನ ನೋಡ್ತಿದ್ದೇನೆ. ನೀವು ಡಿಯರ್ ಲೈಫ್ ಇಂದ ತುಂಬಾ ಬದಲಾಗಿದ್ದೀರಿ. ತುಂಬಾ ನನಗೂ ಖುಷಿ ಇದೆ. ಇನ್ನೂ ತುಂಬಾ ನೀವು ಮುಂದೆ ಹೋಗ್ಬೇಕಿದೆ. ಸೊ ರೀಸೆಂಟ್ಲಿ ಶಿಲ್ಪಾ ಮೇಡಮ್ ನಿಮ್ದೊಂದು ಅಚೀವ್ಮೆಂಟ್ ಐ ಥಿಂಕ್ ನಿನ್ನೆ ಅಷ್ಟೇ ನೀವು ಮಾಡ್ಕೊಂಡ್ರಿ. ನಿನ್ನೆ ನಿಮ್ಮ ಮಗಂದು ಬರ್ತ್ಡೇ ಇತ್ತು. ಬರ್ತ್ಡೇಗೆ ನೀವೊಂದು ಅಚೀವ್ಮೆಂಟ್ ಮಾಡ್ಕೊಂಡಿದ್ದೀರಾ. ಈ ಡ್ರೀಮ್ ಸ್ಕೂಟಿ ನೀವು ಅಚೀವ್ಮೆಂಟ್ ಮಾಡ್ಕೊಂಡಿದ್ದೀರಾ. ತುಂಬಾ ಖುಷಿಯ ವಿಷಯ ನನಗೂ ಕೂಡ ಇದನ್ನು ನೋಡ್ಲಿಕ್ಕೆ. ಯಾಕಂದ್ರೆ ಎಟ್ ದ ಏಜ್ ಆಫ್ 33-34 ಅಲ್ಲಿ 2 ಮಕ್ಕಳ ತಾಯಿ. ಬಟ್ ಅವರು ಇವತ್ತು 1,30,30,000 ರೂಪಾಯಿದು ಒಂದು ಸ್ಕೂಟಿ ಅಚೀವ್ಮೆಂಟ್ ಅನ್ನ ತನ್ನ ಮಗನ ಬರ್ತ್ಡೇ ದಿನ ಮಾಡಿದ್ದಾರೆ. ಕನಸಿತ್ತು, ಆ ಕನಸನ್ನ ಅವರು ಪೂರ್ತಿನೇ ಮಾಡ್ಕೊಂಡ್ರು ಡಿಯರ್ ಲೈಫಲ್ಲಿ ಅರ್ನ್ ಮಾಡ್ಕೊಂಡು. ಸೊ ಇದ್ರ ಬಗ್ಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀನಿ ಮೇಡಮ್?
ಸರ್ ಹೇಳಬೇಕಾದ್ರೆ ತುಂಬ ಖುಷಿ ಆಗುತ್ತೆ ಸರ್ ಅಚೀವ್ಮೆಂಟ್ ಆಗಿದ್ದು. ಆದರೆ ಜನ್ಮ ಕೊಟ್ಟಿದ್ದ ದಿನ ಸರ್ ಅವತ್ತು ನಾನು ನನ್ನ ಮಗನಿಗೆ. ಆದರೆ ಅವತ್ತಿನ ದಿನ ನಾನು ಇದನ್ನೇ ಅಚೀವ್ಮೆಂಟ್ ಮಾಡಿದಾಗ ನಂದು ಪುನರ್ಜನ್ಮ ಆದಂಗೆ ಆಯಿತು ಸರ್. ಹೇಳಬೇಕಾದ್ರೆ ತುಂಬ ಖುಷಿ ಆಗುತ್ತೆ. ಆ ಅಚೀವ್ಮೆಂಟಿಗೆ ಏನೆಲ್ಲ ಸಾಥ್ ಕೊಟ್ಟಿದ್ದಾರೆ ಸೀನಿಯರ್ಸಿಗೆ ಎಲ್ರಿಗೂ ನಾನು ಧನ್ಯವಾದಗಳು ಹೇಳಬೇಕು ಸರ್. ಮತ್ತು ಮೇನ್ಲಿ ನಾನು ಹೇಳಬೇಕಾದ್ರೆ ಈ ಸಿಸ್ಟಮ್ಮು ಹೆಣ್ಮಕ್ಳಿಗೆ ಬೆಸ್ಟ್ ಆಗಿದೆ ಸರ್. ಹೆಣ್ಮಕ್ಳಿಗೆ ಸಪೋರ್ಟಿವ್ ಆಗಿದೆ ಅಂಥೇಳಿ ಅದನ್ನು ತೋರಿಸ್ಕೊಟ್ಟು ನನಗೆ ಸ್ಕೂಟಿ ಕೂಡ ಹೊಡೆಯಕ್ಕೆ ಬರೋದೇ ಇರೋಳನ್ನ ಹೊಡೆಯಕ್ಕೆ ಬರುತ್ತೆ ಮೇಡಮ್ ಮಾಡಿ ಅಂತ ಹೇಳಿ ಧೈರ್ಯ ತುಂಬಿ ಒಂದು ಬ್ರದರ್ ಥರ ಹಿಂದೆ ನಿಂತು ಅದನ್ನು ಅಚೀವ್ ಮಾಡೋಕ್ಕೆ ಕೊಟ್ಟರು ಸರ. ಅದು ತುಂಬ ಖುಷಿಯಾಗಿದೆ ಸರ್. ನಿನ್ನೆ ಅಚೀವ್ಮೆಂಟ್ ಆಗಿದ್ದು ಗ್ರೇಟೆಸ್ಟ್ ಅಚೀವ್ಮೆಂಟ್ ಸರ್. ಎಲ್ರಿಗೂ ಎಲ್ಲ ದೊಡ್ಡ ದೊಡ್ಡ ಏನೇನೋ ಅಚೀವ್ಮೆಂಟ್ ಮಾಡ್ತಾರಂತಾರೆ ಸರ್. ಆದರೆ ನಂದು ಚಿಕ್ಕ ಅಚೀವ್ಮೆಂಟ್ ಆಗಿರ್ಬೋದು, ಅದು ಎಲ್ರ ಕಣ್ಣಿಗೆ ಸಣ್ಣದು ಕಂಡಿರ್ಬೋದು ಸರ್. ನನ್ನ ಜೀವನದಲ್ಲಿ ದೊಡ್ಡದಾದ ಅಚೀವ್ಮೆಂಟ್ ಅಂದರೆ ದೊಡ್ಡ ಅಚೀವ್ಮೆಂಟ್ ಆಗಿರ್ಬೋದು ಸರ್. ಅದು ನನಗೆ ಸ್ಕೂಟಿ ಅಚೀವ್ಮೆಂಟ್ ಇದ್ದೇ ಆಗಿದೆ ಸರ್. ಓಕೆ, ವೆರಿ ಗುಡ್. ನಿಜವಾಗ್ಲು ಇದು ಚಿಕ್ಕ ಅಚೀವ್ಮೆಂಟ್ ಅಲ್ಲ ಮೇಡಮ್. 1,30,000 ಒಂದು ಸ್ಕೂಟಿಯನ್ನ ನೀವು ಈ ಏಜ್ ಅಲ್ಲಿ ನೀವು ತಗೊಂಡಿರೋದು ದೊಡ್ಡ ಅಚೀವ್ಮೆಂಟ್. ಸೊ ನಿಮ್ಮ ಮನೆಯವರು ನಿಮ್ಮ ಮಕ್ಕಳೆಲ್ಲ ಏನ್ ಹೇಳಿದ್ರು ನಿಮ್ಮ ಅಚೀವ್ಮೆಂಟ್ ಈ ಗಾಡಿ ನೋಡ್ಕೊಂಡು? ಅವರೆಲ್ಲ ತುಂಬ ಖುಷಿ ಪಟ್ಟರು ಸರ. ಬದಲಾವಣೆ ಆಯಿತು ಸರ. ನಿನ್ನೆ ನನ್ನ ಮಗನೂ ಕೂಡ ಇದನ್ನು ಅಚೀವ್ಮೆಂಟ್ ಆಗೋದು ಅಂಥೇಳಿ ಬಂದ, ಅವನು ಖುಷಿ ಪಟ್ಟ ಸರ. ಮತ್ತು ಸೆಲೆಬ್ರೇಷನ್ ಎಲ್ಲ ನೋಡಿ ಇಷ್ಟು ನಮ್ಮ ಮಮ್ಮಿಗೆ ಇಲ್ಲಿ ಎಲ್ಲರೂ ಸಹಕಾರ ಇದೆ, ಸಾಥ್ ಇದೆ, ಇಷ್ಟು ಒಳ್ಳೆ ಕಂಪ್ನಿ ಇದೆ ಅಂತ ಹೆಮ್ಮೆ ಪಟ್ಟರು ಸರ ಮನೆಯಲ್ಲಿ ತುಂಬ. ಆಮೇಲೆ ಡಿಯರ್ ಲೈಫ್ ಮಾಡಿದರೆ ಡಿಯರ್ ಲೈಫೇ ಮಾಡಬೇಕನ್ನೋ ಕಮಿಟ್ಮೆಂಟ್ ಇನ್ನೂ ಹೆಚ್ಚಾಯಿತು ಸರ. ಮತ್ತು ಎಲ್ಲರೂ ಕೂಡ ಮಾತಾಡ್ತಾ ಇದ್ರು, ಎಷ್ಟೆಲ್ಲ ಅವನು ಫ್ರೆಂಡ್ ಸರ್ಕಲ್ ಕೂಡ ಅಂತಿದ್ರು ನಿನ್ನೆ ಖುಷಿ ಪಟ್ಕೊಂಡು ಎಷ್ಟೆಲ್ಲ ಅಚೀವ್ಮೆಂಟ್ ಮಾಡಿದ್ರು ನಿಮ್ಮ ಬಗ್ಗೆ. ಆಮೇಲೆ ದೊಡ್ಡ ಸರ್ ಅಂತೀರಿ, ಅವರೆಲ್ಲ ಎಷ್ಟು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ನಿಮ್ಮ ಮೇಲೆ, ನಿಮ್ಮನ್ನ ಒಂಥರ ಸಿಸ್ಟರ್ ಥರ ನೋಡ್ತಾರೆ, ನಾವು ಇಲ್ಲಿ ಹೊರಗಡೆ ನೋಡಲೇ ಇಲ್ಲ ಅಂತ ಎಷ್ಟೋ ಖುಷಿ ಪಡ್ತಾ ಇದ್ರು ಸರ್. ತುಂಬ ಖುಷಿ ಆಯಿತು ಸರ್ ನಿನ್ನೆ ಅಚೀವ್ಮೆಂಟ್ ಬಗ್ಗೆ. ನನಗೆ ನಿದ್ದೆ ಮಾಡಿದ್ರೆ ಮೇಡಮ್ ನಿನ್ನೆ ನಿದ್ದೆನೇ ಆಗಿಲ್ಲ ಸರ್. ಪ್ರೋಗ್ರಾಮ್ ಕಣ್ಮುಂದೆನೇ ಇತ್ತು ಸರ್. ಆ ರೀತಿ ಆಯ್ತು ಸರ್. ನಿಜವಾಗ್ಲು. ಯಾಕಂದ್ರೆ ಕನಸುಗಳನ್ನ ನನಸು ಮಾಡ್ಕೊಳ್ಳುವಂತ ಖುಷಿ ಇದೆಯಲ್ವಾ, ಅದಕ್ಕಿಂತ ದೊಡ್ಡ ಖುಷಿ ಮತ್ತೆ ಯಾವ್ದಿಲ್ಲ ಅಂತ. ಸೊ ಕಂಗ್ರಾಚುಲೇಷನ್ ಮೇಡಮ್. ನೀವು ಇನ್ನೂ ಮುಂದೆ ಬೆಳೀರಿ. ಆದಷ್ಟು ಬೇಗ ಒಂದು ನಿಮ್ದು ಕಾರ್ ಅಚೀವ್ಮೆಂಟ್ ಆಗ್ಲಿ, ನಿಮ್ ಲೈಫ್ ಅಲ್ಲಿ ತುಂಬಾ ಅಚೀವ್ಮೆಂಟ್ಸ್ ಗಳಾಗ್ಲಿ ಅಂತ ನಾನು ಆಶಿಸ್ಕೊಳ್ತೇನೆ. ಅಂಡ್ ನೀವು ನಮ್ಮ ಹೆಣ್ಮಕ್ಳಿಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ? ಇವತ್ತಿನ ಹೆಣ್ಮಕ್ಳು ಚಿಕ್ಕ ಪುಟ್ಟ ಸಮಸ್ಯೆಗಳು ಬಂದಾಗ ಅಲ್ಲೇ ನಿಂತು ಬಿಡ್ತಾರೆ, ನಮ್ಮ ಹತ್ರ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಅನ್ಕೊಳ್ತಾರೆ. ಸೊ ಆ ಹೆಣ್ಮಕ್ಳಿಗೆ ನೀವು ಏನ್ ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಸರ, ಒಂದು ಹೆಣ್ಣು ಅಂದರೆ ಹುಟ್ಟನೆ ಅಯ್ಯ ಅಂತ ಅನಿಸ್ಕೊಂಡು ಬಂದಿದೆ, ಹೆಣ್ಣು ಹುಡ್ತಾ ಅಂತ ಹೇಳಿ ಸರ. ಅದು ಅಂದಾಗ ಅದನ್ನೇ ಹಿಡ್ಕೊಂಡು ನಾವು ಜೀವನದಲ್ಲಿ ಕುಗ್ಗು ಹೋಗಬಾರ್ದು ಸರ. ಯಾವುದೇ ರೀತಿ ಮುಂದೆ ಬರಬೇಕಂದ್ರೆ ಅದನ್ನ ಮನಸ್ಸು ಮಾಡಬೇಕು ಆ ಹೆಣ್ಣು. ಯಾಕಂದರೆ ಹೆಣ್ಣು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದ್ಕೊಳ್ಳೋಂಗಿಲ್ಲ, ಎಲ್ಲನೂ ಮಾಡೋಕ್ಕೆ ಸಾಧ್ಯ ಆಗಿದೆ. ಆದರೆ ಮನೆ ಬಿಟ್ಟು ನಾನು ಹೊರಗಡೆ ಕಾಲಿಟ್ಟು ಏನಾದರೂ ಮಾಡ್ತೀನಿ ಅಂತ ಹೆಣ್ಣು ಮನಸ್ಸು ಮಾಡಿದರೆ ಅದು ಸಾಧನೆ ಮಾಡಲೇಬೋದು ಅನ್ನೋದಕ್ಕೆ ಕೆಲವೊಂದು ಉದಾಹರಣೆಗಳು ತುಂಬ ಇದೆ ಸರ. ಅದರಲ್ಲಿ ನನ್ನ ಬದಲಾವಣೆಯಲ್ಲಿ ತಂದಾಗ ನಾನು ಒಂದು ಹೌಸ್ ವೈಫ್ ಆಗಿ ಮನೆಯಲ್ಲಿ ಇದ್ದಿದ್ರೆ ಅದೇ ಮಾಡ್ತಾ ಮನೆಯಲ್ಲೇ ಕೂಡಬೇಕಾಗಿತ್ತು. ಅದೇ ಆಕಳ, ಅದೇ ಹೈನು, ಅದನ್ನೇ ಮಾಡ್ತಾ ಕುಂದಿರ್ತಿದ್ದೆ. ಆದರೆ ಆ ಜೀವನದಲ್ಲಿ ಬದಲಾವಣೆ ಅನ್ನೋದು ಮನಸ್ಸು ಮಾಡಿದರೆ ಆಗುತ್ತೆ ಅನ್ನೋದಕ್ಕೆ ನಾನೇ ಉದಾಹರಣೆ. ಅದಕ್ಕಾಗಿ ಯಾವುದೇ ಹೆಣ್ಮಕ್ಳು ಮನಸ್ಸು ಮಾಡಿ ನೀವು ಕೂಡ ಅದಕ್ಕೆ ಅಂತ ಸಿಸ್ಟಮ್ ಬೇಕಾದರೆ ಹೊರಗಡೆ ಅಲ್ಲಿ ಇಲ್ಲಿ ಹುಡ್ಕೋದು ಬೇಡ. ಅದಕ್ಕೆ ಅಂತ ಡಿಯರ್ ಲೈಫ್ ಸಿಸ್ಟಮಲ್ಲಿ ಹೆಣ್ಮಕ್ಳಿಗೆ ಬೆಳೆಯೋಕ್ಕಂತ ಒಳ್ಳೆ ಚಾನ್ಸ್ ಇದೆ, ಅವಕಾಶ ಇದೆ. ಆ ಅವಕಾಶನ ಬೆಳೆಸ್ಕೊಂಡು ಪ್ರತಿಯೊಬ್ಬರು ಹೆಣ್ಮಕ್ಳು ಕೂಡ ಬೆಳೆಯುವಂಥ ಅವಕಾಶ ಪಡ್ಕೊಂಡು ನೀವು ಏನಾದರೂ ಅಚೀವ್ಮೆಂಟ್ ಮಾಡ್ಬೋದು. ನಂತರ ನೀವು ಬೆಳಿಬೋದು, ಮುಂದೆ ಬರ್ಬೋದು. ನಿಮಗೆ ಎನಿ ಟೈಮ್ ಆಗಿ ನಾನು ಬೇಕಾದರೆ ಧೈರ್ಯವಾಗಿ ನಿಂದಿರ್ತೀನಿ, ನಿಮಗೆ ಸಾಥ್ ಕೊಡ್ತೀನಿ. ನೀವೆಲ್ಲರೂ ಸೇರಿ ಬನ್ನಿ ನಮ್ಮ ಡಿಯರ್ ಲೈಫ್ ಫ್ಯಾಮ್ಲಿಗೆ ಕೂಡ. ಆಮೇಲೆ ನಾನು ಇನ್ನೂ ಒಂದು ಬೇಡ್ಕೊತೇನೆ ಅಂದರೆ, ನಮ್ಮ ಡಿಯರ್ ಲೈಫ್ ಅಂತ ಸಿಸ್ಟಮಲ್ಲಿ ಸಪೋರ್ಟ್ ಸಿಸ್ಟಮ್ ಬೇರೆ ಎಲ್ಲೂ ಕಡೆನೂ ಇಲ್ಲ. ಎಲ್ಲ ಸೀನಿಯರು ಒಂದು ಬ್ರದರ್ ಥರ, ಸಿಸ್ಟರ್ ಥರ ಎಲ್ಲರೂ ಕೂಡಿ ಒಗ್ಗಟ್ಟಲ್ಲಿ ಕೆಲಸ ಮಾಡ್ತಾರೆ. ಇದನ್ನು ನಾನು ಬೇರೆ ಕಡೆ ಎಲ್ಲೂ ನೋಡಲಿಲ್ಲ ಇಲ್ಲಿ ತನಕ. ಆದರೆ ಡಿಯರ್ ಲೈಫಲ್ಲಿ ಇದು ಒಳ್ಳೆಯದಿದೆ. ಅದಕ್ಕಾಗಿ ಕಮಿಟೆಡ್ ಮಾಡ್ತಿದ್ದೀನಿ. ನಮ್ಮ ಪ್ರಮೋದ್ ಸರ್ಗೆ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ. ನನ್ನ ಎಲ್ಲ ಸೀನಿಯರ್ ಗೈಡ್ಲೈನ್ಸಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಈ ಅಚೀವ್ಮೆಂಟಿಗೆ ಅವ್ರ ಸಹಕಾರ ಸಾಥು ಇದ್ದಿದ್ದಕ್ಕೆ ನಂದು ಅಚೀವ್ಮೆಂಟ್ ಆಗಿದೆ. ಅದಕ್ಕೆ ಪ್ರತಿಯೊಂದು ಹೆಣ್ಮಕ್ಳು ಇದನ್ನು ನೀವು ಕೇಳಿ ಕೂಡ ಇದನ್ನ ನೀವು ಕೂಡ ಮಾಡಿ ಬನ್ನಿ ಡಿಯರ್ ಲೈಫ್ ಫ್ಯಾಮಿಲಿಗೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ನಿಜವಾಗ್ಲೂ ಡಿಯರ್ ಲೈಫ್ ಅದು ಸಪೋರ್ಟ್ಸ್ ತುಂಬಾ ಚೆನ್ನಾಗಿದೆ. ಶಿಲ್ಪಾ ಮೇಡಮ್ ಆಗಿ ತುಂಬಾ ಮಂದಿ ಡಿಯರ್ ಲೈಫ್ ಇಂದ ಬೆಳೆದಿದ್ದಾರೆ. ತುಂಬಾ ನನ್ನ ಯೂಟ್ಯೂಬ್ ಚಾನಲ್ ನೀವು ನೋಡ್ಬೋದು, ನಾನು ಐ ಬಟನ್ ಒಂದು ವಿಡಿಯೋ ಹಾಕಿದ್ದೇನೆ. ವಿಜಯಲಕ್ಷ್ಮಿ ಪಾಟೀಲ್ ಅಂತೇಳಿ 43 ವರ್ಷ ಏಜ್ ಅಲ್ಲಿ ಡಿಯರ್ ಲೈಫ್ ಇಂದ ಥೈಲ್ಯಾಂಡ್ ಟ್ರಿಪ್ ಅಚೀವ್ಮೆಂಟ್ ಮಾಡ್ಕೊಂಡವರು. ಅದು ವಿಡಿಯೋ ಕೂಡ ನೋಡಿ. ಹೀಗೆ ತುಂಬಾ ಮಂದಿ ಇದ್ದಾರೆ ಡಿಯರ್ ಲೈಫ್ ಇಂದ ಬೆಳೆದವರು. ಸೊ ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಅವರಿಗೆ ಸರಿಯಾದ ಸಪೋರ್ಟ್ ಬೇಕು. ಎರಡನೇದು ಅವ್ರ ಹತ್ರನೂ ಛಲ ಇರಬೇಕು, ನಾವೇನಾದ್ರೂ ಮಾಡ್ಬೇಕು ಅಂತ ಹೇಳಿ. ನಮ್ಮ ಡಿಯರ್ ಲೈಫ್ ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್. ಇದು ಶಿಲ್ಪಾ ಮೇಡಮ್ ಅಂತ ತುಂಬಾ ಮಂದಿ ಇಲ್ಲಿಂದ ಬದಲಾಯಿಸಿದೆ. ಶಿಲ್ಪಾ ಮೇಡಮ್ ಅಂತ ತುಂಬಾ ಮಂದಿಗೆ ಅವರ ಕನಸುಗಳನ್ನ ನನಸು ಮಾಡ್ಕೊಳ್ಳಿಕ್ಕೆ ಚಾನ್ಸ್ ಕೊಟ್ಟಿದೆ. ಅವ್ರಿಗೊಂದು ಇಂಡಿಪೆಂಡೆಂಟ್ ಲೈಫ್ ಮಾಡ್ಕೊಳ್ಳಿಕ್ಕೆ ಒಂದು ಧೈರ್ಯ ತುಂಬಿದೆ. ಸೊ
ನೀವು ಕೂಡ ಡಿಯರ್ ಲೈಫಿಗೆ ಬನ್ನಿ, ಜಾಯಿನ್ ಆಗಿ. ನೀವು ಡಿಯರ್ ಲೈಫಿಂದ ನೀವೊಂದು ಹೆಣ್ಣಾಗಿದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಕೂಡ ಒಂದು ಯಾರಾದ್ರೂ ಹೆಣ್ಮಕ್ಳು ಇದ್ರು ಅಂತ ಹೇಳಿದ್ರೆ ಅವರನ್ನ ನೀವು ಏನಾದ್ರು ಯಾವ್ದಾದ್ರು ಒಂದು ದೊಡ್ಡ ಲೆವೆಲ್ಗೆ ತಗೊಂಡೋಗಿ ನೋಡ್ಬೇಕು, ಏನಾದ್ರು ಸಾಧಿಸಬೇಕಂತ ಅನ್ಕೊಂಡಿದ್ರೆ ಡಿಯರ್ ಲೈಫ್ ಒಂದು ಸರಿಯಾದ ಪ್ಲಾಟ್ಫಾರ್ಮ್. ಇದನ್ನ ಯೂಸ್ ಮಾಡ್ಕೊಳ್ಳಿ, ನೀವು ನಿಮ್ಮ ಲೈಫಲ್ಲಿ ಮುಂದೆ ಬನ್ನಿ. ಅಂಡ್ ಶಿಲ್ಪಾ ಮೇಡಮ್ ಜೊತೆ ನೀವು ಮಾತಾಡ್ಬೇಕಂತಿದ್ರೆ ನಾನು ಡಿಸ್ಕ್ರಿಪ್ಷನ್ ಶಿಲ್ಪಾ ಮೇಡಮ್ ನಂಬರ್ ಕೂಡ ಹಾಕಿದ್ದೇನೆ. ಬೇಕಾದ್ರೆ ಅವ್ರ ಜೊತೆ ಸೇರ್ಕೊಂಡು ನೀವು ಮಾತಾಡ್ಬೋದು, ಅವ್ರ ಜೊತೆ ಸೇರ್ಕೊಂಡು ನೀವು ಕೂಡ ಈ ಸಿಸ್ಟಮ್ ಅಲ್ಲಿ ಬೆಳಿಬೋದು. ಸೊ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ಆಲ್ ದಿ ಬೆಸ್ಟ್. ಅಂಡ್ ನಿಮ್ಗೇನು ಜಾಸ್ತಿ ಇನ್ಫಾರ್ಮೇಶನ್ ನಮ್ಮ ಡಿಯರ್ ಲೈಫ್ ಬಗ್ಗೆ ಬೇಕಿತ್ತು ಅಂತ ಹೇಳಿದ್ರೆ ನಮ್ದು ವೆಬ್ಸೈಟ್ ಇದೆ dearlife.co.in, ನೀವು ವಿಸಿಟ್ ಮಾಡ್ಬೋದು. ಅಥವಾ ಡಿಸ್ಕ್ರಿಪ್ಷನ್ ನಂಬರ್ ಇದೆ, ನನಗೂ ಕೂಡ ಕಾಲ್ ಮಾಡ್ಬೋದು, ಅಥವಾ ಶಿಲ್ಪಾ ಮೇಡಮ್ಗೂ ಕೂಡ ಡೈರೆಕ್ಟಾಗಿ ಕಾಲ್ ಮಾಡ್ಬೋದು. ಅವ್ರ ಹತ್ರ ಕೂಡ ಕೇಳಿ ಇದರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಳ್ಬೋದು. ಸೊ ಎಲ್ರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಮಾಡುವ. ಸಿಗೋ ಮತ್ತೊಂದು ವಿಡಿಯೋದ ಜೊತೆಗೆ. ಅಲ್ಲಿ ತನಕ ಟಾಟಾ, ಬೈ ಬೈ. ಥ್ಯಾಂಕ್ ಯು ವೆರಿ ಮಚ್. ಟೇಕ್ ಕೇರ್.